ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾನು ಸಾರ್ವಜನಿಕ ಹಣಕಾಸು ಮತ್ತು ಕೋಶೀಯ ನೀತಿ BA 6 ಚರ್ಚಿಸುತ್ತಿದ್ದೇನೆ. ಮೊದಲನೇ ಅಧ್ಯಾಯದ ಪೀಠಿಕೆ, ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇವತ್ತು ಸಾರ್ವಜನಿಕ ಹಣಕಾಸು ಅಂದರೇನು, ಅದರ ಇಂಟ್ರಡಕ್ಷನ್ ಅನ್ನು ನೋಡೋಣ. ಎರಡನೇದಾಗಿ ವಿದ್ಯಾರ್ಥಿಗಳೇ, ಮೀನಿಂಗ್ ಅನ್ನು ನೋಡೋಣ. ಮೂರನೇದಾಗಿ ಡೆಫಿನಿಷನ್ಸ್ಗಳನ್ನು ನೋಡೋಣ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಥವಾ ಸೆಷನ್ನಲ್ಲಿ ನಾವು ಈ ಮೂರು ವಿಷಯವನ್ನು ಕಲಿಯೋಣ. ಮೊದಲಿಗೆ ಇಂಟ್ರಡಕ್ಷನ್. ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿವೆ. ವಿದ್ಯಾರ್ಥಿಗಳು, ನಮಗೆ ತಿಳಿದಿರುವಂಗೆ ಇವತ್ತಿನ ಸ್ಟೇಟ್ಸ್ಗಳು ಅಥವಾ ಕಂಟ್ರೀಸ್ಗಳು ವೆಲ್ಫೇರ್ ಸ್ಟೇಟ್ಸ್ ಅಂತ ಅನಿಸ್ಕೊಂಡಿವೆ. ಸೊ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳು ಅಂದ್ರೆ ಪ್ರೆಸೆಂಟ್ ಸ್ಟೇಟ್ಸ್ ಆರ್ welfare states. As we know, students, modern day context, public finance has a wider scope. It studies the impact of government policies on the economy. ಅಂದ್ರೆ ಸಾರ್ವಜನಿಕ ಹಣಕಾಸು ಎಂಬುದು ಇಂದು ವಿಶ್ವವ್ಯಾಪ್ತಿ ಪರಿಗಣನೆಯನ್ನು ಪಡೆದಿದೆ. ಪರಿಗಣನೆಯ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕ ಹಣಕಾಸು ಎಂದರೆ ಈ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕ ಹಣಕಾಸು ಎಂದರೇನು, ಅದರ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಏನು ಎಂಬುದು ತಿಳಿಯುವುದು ಅತಿ ಅವಶ್ಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಅದರ ವ್ಯಾಪ್ತಿ, ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಹಣಕಾಸು ಏನು ಎಂಬುದನ್ನು ತಿಳಿಯುವುದು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸು ಇವತ್ತು ಪ್ರೆಸೆಂಟ್ ಮಾಡರ್ನ್ ಸ್ಟೇಟ್ನಲ್ಲಿ ಅದರ ವ್ಯಾಪ್ತಿ ಹೆಚ್ಚಾಗಿರುವುದರಿಂದ, ಅದರ ಕಾರ್ಯಗಳು ಹೆಚ್ಚಾಗಿರುವುದರಿಂದ, ಅದರ ಪ್ರಾಮುಖ್ಯತೆ ಹೆಚ್ಚಾಗಿರುವುದರಿಂದ ಅದನ್ನು ಕಲಿಯುವುದು ತುಂಬಾ ಅವಶ್ಯಕವಾಗಿದೆ. ಸೊ ಇದು ಇಂಟ್ರಡಕ್ಷನ್ ಪಾರ್ಟ್ ಆಗಿತ್ತು ವಿದ್ಯಾರ್ಥಿಗಳು. ಸೊ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಇವತ್ತಿನ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿವೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ವೆಲ್ಫೇರ್ ಸ್ಟೇಟ್ಸ್ ಅಂತ ಇವತ್ತು ಕರಿತೀವಿ ಪ್ರೆಸೆಂಟ್ ಸ್ಟೇಟ್ಸ್ಗಳನ್ನು. ಹಾಗೂ ಸಾರ್ವಜನಿಕ ಹಣಕಾಸು ಎಂಬುದು ಇಂದು ವಿಶ್ವವ್ಯಾಪ್ತಿ ಪರಿಗಣನೆ ವಿಚಾರವಾಗಿದೆ ಅಂತ ಒಂದು ಪಾಯಿಂಟ್ ಅನ್ನು ತಿಳ್ಕೊಂಡ್ವಿ.
ಹಾಗೂ ಈ ಹಿನ್ನೆಲೆಯಲ್ಲಿ ನಾವು ಅದರ ವ್ಯಾಪ್ತಿ, ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಹಣಕಾಸು ಏನು ಎಂಬುದನ್ನು ತಿಳಿಯೋದು ಪ್ರಮುಖವಾಗಿದೆ ಅಂತ ತಿಳಿದ್ವಿ. ಸೊ ದಿಸ್ ಈಸ್ ಅಬೌಟ್ ದಿ ಇಂಟ್ರೊಡಕ್ಷನ್. ನೆಕ್ಸ್ಟ್ ಪಾಯಿಂಟ್ ಈಸ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ಫೈನಾನ್ಸ್. ಮೀನಿಂಗ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂದರೆ ಸಾರ್ವಜನಿಕ ಹಣಕಾಸಿನ ಅರ್ಥ. ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸಿನ ಅರ್ಥ ಮೊದಲಿಗೆ ಇಂಗ್ಲಿಷ್ನಲ್ಲಿ ನೋಡೋಣ. ಇನ್ ಸಿಂಪಲ್ ಲೇಮ್ಯಾನ್ ಟರ್ಮ್ಸ್, ಪಬ್ಲಿಕ್ ಫೈನಾನ್ಸ್ ಈಸ್ ದಿ ಸ್ಟಡಿ ಆಫ್ ಫೈನಾನ್ಸ್ ರಿಲೇಟೆಡ್ ಟು ಗವರ್ಮೆಂಟ್ ಎಂಟಿಟೀಸ್. It revolves around the role of government, income and expenditure in the economy. ಅಂದ್ರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳ ಅಧ್ಯಯನವನ್ನು ಸರ್ಕಾರದ ಹಣಕಾಸಿನ ಚಟುವಟಿಕೆಗಳ ಅಧ್ಯಯನವನ್ನು ಸಾರ್ವಜನಿಕ ಹಣಕಾಸು ಎನ್ನಲಾಗುತ್ತದೆ. ಇಲ್ಲಿ ಇದು ಸರ್ಕಾರದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ಅಭ್ಯಸಿಸುತ್ತದೆ. ವಿದ್ಯಾರ್ಥಿಗಳೇ, ಸರಳವಾದ ಅರ್ಥದಲ್ಲಿ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳ ಅಧ್ಯಯನವನ್ನು ಸಾರ್ವಜನಿಕ ಹಣಕಾಸು ಎನ್ನಲಾಗುತ್ತದೆ. ಇದು ಸರ್ಕಾರದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ಅಭ್ಯಸಿಸುತ್ತದೆ. ಹಾಗಾದರೆ ಯಾವುದೇ ವಿಷಯ ಸರ್ಕಾರದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ಅಭ್ಯಸಿಸುತ್ತಿದ್ದರೆ ಆ ಒಂದು ವಿಷಯವನ್ನು ಸಾರ್ವಜನಿಕ ಹಣಕಾಸು ಎಂದು ಕರೆಯುತ್ತಾರೆ. ಇಲ್ಲಿ ಸಾರ್ವಜನಿಕ ಈ ಒಂದು ಟರ್ಮ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿ ಸಾರ್ವಜನಿಕ ಎಂಬ ಶಬ್ದ ಇದೆಯಲ್ಲ, ಸರ್ಕಾರವನ್ನು ಪ್ರತಿನಿಧಿಸುತ್ತದೆ ವಿದ್ಯಾರ್ಥಿಗಳು. ಹಾಗೂ ಈ ಹಣಕಾಸು ಇದೆಯಲ್ಲ ವಿದ್ಯಾರ್ಥಿಗಳು, ಹಣಕಾಸು ಸಾರ್ವಜನಿಕ ಹಣಕಾಸು ಅಂತೀವಲ್ಲ, ಹಣಕಾಸು ಹಾಗೂ ಹಣಕಾಸು ಎಂಬುದು ರಾಷ್ಟ್ರದ ನಾಣ್ಯ ಮತ್ತು ಹಣವನ್ನು ಪ್ರತಿನಿಧಿಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಾರ್ವಜನಿಕ ಅಂದರೆ ನಾವೇನು ತಿಳ್ಕೋಬೇಕು, ಸರ್ಕಾರ ಅಂದರೆ ಸಾರ್ವಜನಿಕ ಹಾಗೂ ಸಾರ್ವಜನಿಕ ಅಂದರೆ ಇಲ್ಲಿ ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರದ ಹಣಕಾಸು. ಹಣ ಅಂದ್ರೇನು? ಹಣ ಅಂದ್ರೇನು ಅಂದ್ರೆ ಒಂದು ದೇಶದಲ್ಲಿರುವಂತಹ ನಾಣ್ಯ ಮತ್ತು ಹಣವನ್ನು ಇದು ಹಣಕಾಸು ತಿಳಿಸುತ್ತದೆ. ಹಾಗಾದ್ರೆ ಸಾರ್ವಜನಿಕ ಅಂದ್ರೆ ಇಲ್ಲಿ ಸರ್ಕಾರ, ಹಣಕಾಸು ಅಂದ್ರೆ ಸರ್ಕಾರದ ಹಣ ಅಂದ್ರೆ ರಾಷ್ಟ್ರದಲ್ಲಿರುವಂತಹ ಒಟ್ಟು ನಾಣ್ಯಗಳು, ನೋಟುಗಳು, ಕರೆನ್ಸಿಗಳನ್ನ ಹಣ ಅಂತ ನಾವು ಕರಿತೀವಿ. ಸೊ ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರದ ಹಣ ಆಗಿದೆ. ಇಲ್ಲಿ ಸಾರ್ವಜನಿಕ ಎಂಬ ಪರಿಭಾವನೆ ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ಇಲ್ಲಿ
ಸಾರ್ವಜನಿಕ ಎಂದರೆ ಸಾರ್ವಜನಿಕ ಪ್ರಾಧಿಕಾರ. ಸಾರ್ವಜನಿಕ ಎಂದರೆ ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಂತಲೂ ನಾವು ತಿಳ್ಕೊತೀವಿ. ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳು ಅಂದಾಗ ಕೇಂದ್ರ ಸರ್ಕಾರ ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಎಂದರೆ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮೂರನೇದ್ದು ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಗೌರ್ಮೆಂಟ್ ಅಂತ ಕರಿತೀವಿ. ಕಾರ್ಪೊರೇಷನ್ ಆಗಿರಬಹುದು, ಗ್ರಾಮ ಪಂಚಾಯತಿ ಆಗಿರಬಹುದು. ಸೊ ಇವು ಕೂಡ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಅಂತಾಗ ಇವನು ಕೂಡ ನಾವು ಅಲ್ಲಿ ಮೆನ್ಷನ್ ಅನ್ನ ಮಾಡ್ತೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯವೇ ಸಾರ್ವಜನಿಕ ಹಣಕಾಸು. ಹಾಗೆ ಆದ್ದರಿಂದ ದೇರ್ಫೋರ್ ಸರ್ಕಾರದ ಹಣಕಾಸಿನ ಚಟುವಟಿಕೆಗೆ ಸಂಬಂಧಿಸಿದ ವಿಷಯವೇ ಸಾರ್ವಜನಿಕ ಹಣಕಾಸಾಗಿದೆ. ಸಾರ್ವಜನಿಕ ಹಣಕಾಸು. ವಿದ್ಯಾರ್ಥಿಗಳೇ, ಇದು ಅರ್ಥ. ಹಾಗಾದ್ರೆ ಏನ್ ತಿಳ್ಕೊಂಡ್ವಿ ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯವೇ ಸಾರ್ವಜನಿಕ ಹಣಕಾಸು ಅಂತ ನಾವು ಈ ಒಂದು ಅರ್ಥದಲ್ಲಿ ತಿಳ್ಕೊಂಡ್ವಿ. ಸರ್ಕಾರದ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯವೇ ಸಾರ್ವಜನಿಕ ಹಣಕಾಸು. ಇಲ್ಲಿ ಸರ್ಕಾರ ಅಥವಾ ಸಾರ್ವಜನಿಕ ಪ್ರಾಧಿಕಾರ ಅಂದ್ರೆ ಎರಡು ಒಂದೇ ಅರ್ಥವನ್ನು ಕೊಡ್ತವೆ. ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಂದಾಗ ನಾವು ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತವೆ. ಹೀಗೆ ನಾವು ಹಲವಾರು ವಿಷಯಗಳನ್ನು ಈ ಅರ್ಥದಲ್ಲಿ ತಿಳ್ಕೊಂಡು ವಿದ್ಯಾರ್ಥಿಗಳೇ, ಇಲ್ಲಿ ಪಬ್ಲಿಕ್ ಫೈನಾನ್ಸ್ ಅಂದ್ರೆ, ಪಬ್ಲಿಕ್ ಅಂದ್ರೆ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಪಬ್ಲಿಕ್ ಅಂದ್ರೆ ಜನ. ಸೊ ಜನರಿಂದನೇ ಸರ್ಕಾರಗಳು ರಚನೆಗೊಂಡಿರ್ತವೆ. ಹಾಗಾದ್ರೆ ಸರ್ಕಾರಕ್ಕೂ ಕೂಡ ನಾವೇನಬಹುದು, ಪಬ್ಲಿಕ್ಕಿಗೆ ಏನಬಹುದು, ಸರ್ಕಾರನ ಅಂತೂ ಕರೀಬಹುದು. ಜನರಿಂದ ರಿಪ್ರೆಸೆಂಟ್ ಆಗಿರುವುದರಿಂದ ಜನರಿಂದನೇ ಒಂದು ಸರ್ಕಾರ ಆಗಿರ್ತದೆ. ಆ ಸರ್ಕಾರಕ್ಕೆ ಕೂಡ ನಾವು ಪಬ್ಲಿಕ್ ಅಂತ ಕರೀಬಹುದು. ಸೊ ಇಲ್ಲಿ ಆ ಒಂದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ಕುರಿತು, ವ್ಯವಹಾರಗಳು ಅಂದ್ರೆ ಏನು ಅಂದಾಗ ಸರ್ಕಾರಕ್ಕೆ ಬರುವಂತಹ ಆದಾಯಗಳು, ಸರ್ಕಾರ ಮಾಡುವಂತಹ ವೆಚ್ಚಗಳು, ಸರ್ಕಾರ ತೆಗೆದುಕೊಳ್ಳುವಂತಹ ಸಾಲಗಳು, ಸರ್ಕಾರ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡ್ತದೆ ಮತ್ತು ಕೋಶೀಯ ನೀತಿಗಳನ್ನು ಹೇಗೆ ಮಾಡ್ಕೋತದೆ, ಇವೆಲ್ಲ ವಿಷಯಗಳನ್ನು ನಾವೇನಂತೀವಿ ಸರ್ಕಾರದ ಹಣಕಾಸಿನ ಚಟುವಟಿಕೆ ಅಂತ ಕರಿತೀವಿ. ಸೊ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ವಿಷಯವೇ ಸಾರ್ವಜನಿಕ ಹಣಕಾಸು ಆಗಿದೆ ವಿದ್ಯಾರ್ಥಿಗಳು. ಇದು ಸಾರ್ವಜನಿಕ ಹಣಕಾಸಿನ ಅರ್ಥ. ಐ ಹೋಪ್ ಈ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ತಿಳಿದಿದೆ ಅಂತ. ನಾವು ಮೂವ್ ಮಾಡೋಣ ವಿದ್ಯಾರ್ಥಿಗಳೇ. ಮೂರನೇ ಮುಖ್ಯ ಪಾಯಿಂಟ್ ನಮ್ದು, ದಟ್ ಈಸ್ ಡೆಫಿನಿಷನ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಕೆಲವೊಂದು ಡೆಫಿನಿಷನ್ಸ್ಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೇ ಡೆಫಿನಿಷನ್, ನಮ್ಮ ಮೂರನೇ ಪಾಯಿಂಟ್ ಡೆಫಿನಿಷನ್. ಅದರಲ್ಲಿ ಫಸ್ಟ್ ಡೆಫಿನಿಷನ್ ನೋಡೋಣ ವಿದ್ಯಾರ್ಥಿಗಳೇ. ಪ್ರೊಫೆಸರ್ ಡಾಲ್ಟನ್ ಅವರು ಕೊಟ್ಟಿರುವಂತಹ ವ್ಯಾಖ್ಯಾನ. ಮೊದಲಿಗೆ ಇಂಗ್ಲಿಷಲ್ಲಿ ಓದ್ತೇನೆ ವಿದ್ಯಾರ್ಥಿಗಳೇ. ಪಬ್ಲಿಕ್ ಫೈನಾನ್ಸ್ ಈಸ್ concerned with the income and expenditure of public authorities and with the adjustment of the one to the other. ಅಂದರೆ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸು, ಇನ್ವರ್ಟೆಡ್ ಕಾಮದಲ್ಲಿ ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ಪ್ರಾಧಿಕಾರಿಗಳ
ಆದಾಯ ಮತ್ತು ವೆಚ್ಚ ಹಾಗೂ ಅವುಗಳ ಹೊಂದಾಣಿಕೆಯ ವಿಚಾರಗಳನ್ನು ಕುರಿತು ಅಭ್ಯಸಿಸುತ್ತದೆ. ಪ್ರೊಫೆಸರ್ ಡಾಲ್ಟನ್ ಅವರು ಏನಂತ ಇದ್ದಾರೆ ಅಂದ್ರೆ, ಸಾರ್ವಜನಿಕ ಹಣಕಾಸು ಸಾರ್ವಜನಿಕ ಪ್ರಾಧಿಕಾರಿಗಳ ಆದಾಯ ಮತ್ತು ವೆಚ್ಚ ಹಾಗೂ ಅವುಗಳ ಹೊಂದಾಣಿಕೆಯ ವಿಚಾರಗಳನ್ನು ಕುರಿತು ಅಭ್ಯಸಿಸುತ್ತದೆ ಎಂದು ಕರೆಯುತ್ತಿದ್ದಾರೆ ವಿದ್ಯಾರ್ಥಿಗಳೇ. ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್, ಜನರ ಹಣಕಾಸು, ಸರ್ಕಾರದ ಹಣ. ಅಂದ್ರೆ ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಂದ್ರೆ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಸ್ಥಳೀಯ ಸಂಸ್ಥೆಗಳು ಆಗಿರಬಹುದು. ಈ ಒಂದು ಸರ್ಕಾರದ ಸಂಸ್ಥೆಗಳು ತಾವು ಗಳಿಸುವ ಆದಾಯ ಮತ್ತು ತಾವು ಮಾಡುವ ವೆಚ್ಚ ಹಾಗೂ ಅವುಗಳ ನಡುವಿನ ಹೊಂದಾಣಿಕೆಯ ವಿಚಾರಗಳನ್ನು ಕುರಿತು ಅಭ್ಯಸಿಸುವುದೇ ಪಬ್ಲಿಕ್ ಫೈನಾನ್ಸ್ ಅಂತ ಹೇಳಿ ಡಾಲ್ಟನ್ ಅವರು ವ್ಯಾಖ್ಯಾನವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು. ಇವರ ಒಂದು ವ್ಯಾಖ್ಯಾನದಲ್ಲಿ ಮುಖ್ಯವಾಗಿ ಇವರು ಈ ಸಾರ್ವಜನಿಕ ಪ್ರಾಧಿಕಾರರು ಯಾವ ತರ ಆದಾಯವನ್ನು ಗಳಿಸ್ತವೆ, ಯಾವ ತರ ವೆಚ್ಚವನ್ನು ಮಾಡ್ತವೆ ಮತ್ತು ಅವುಗಳ ನಡುವೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತವೆ ಅನ್ನುವಂತಹ ವಿಚಾರವನ್ನು ಪ್ರೊಫೆಸರ್ ಡಾಲ್ಟನ್ ಅವರು ಎತ್ತಿ ತೋರಿಸುತ್ತಿದ್ದಾರೆ. ಎರಡನೇ ಡೆಫಿನಿಷನ್ ವಿದ್ಯಾರ್ಥಿಗಳೇ, ಸೆಕೆಂಡ್ ಡೆಫಿನಿಷನ್, ಪ್ರೊಫೆಸರ್ R.A. ಮಸ್ಗ್ರೇವ್ ಅವರ ಒಂದು ಡೆಫಿನಿಷನ್ ಅನ್ನು ನೋಡೋಣ. R.A. ಮಸ್ಗ್ರೇವ್, MUSGRAV. The complex problem that center on the revenue expenditure of the government is traditionally known as public finance ಅಂತ ಅವರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ತಾರ್ಕಿಕವಾಗಿ ಸರ್ಕಾರದ ವ್ಯವಹಾರಗಳ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದೆ ಎಂದು ವ್ಯಾಖ್ಯಾನವನ್ನು R.A. ಮಸ್ಗ್ರೇವ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ, ಅದರಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಬರುವಂತಹ ವಿಷಯ ಏನೆಂದರೆ ಸರ್ಕಾರದ ವ್ಯವಹಾರಗಳ ಹಣಕಾಸಿನ ಅಂಶಗಳಿಗೆ, ಸರ್ಕಾರದ ವ್ಯವಹಾರಗಳ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದೆ. ಸೊ ಸರ್ಕಾರ ವ್ಯವಹಾರ ಅಂದ್ರೆ ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚಗಳು ಮತ್ತು ಇತರೆ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದ ವಿಷಯವೇ ಸಾರ್ವಜನಿಕ ಹಣಕಾಸು ಎಂದು R.A. ಮಸ್ಗ್ರೇವ್ ಅವರು ವ್ಯಾಖ್ಯಾನವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು. ಮೂರನೇ ಇನ್ನೊಂದು ವ್ಯಾಖ್ಯಾನವನ್ನು ನಾವು ನೋಡೋಣ. ಅಕಾರ್ಡಿಂಗ್ ಟು ಟೇಲರ್ ಅಂತ ಇನ್ನೊಬ್ರು ಟೇಲರ್ ಎಂಬ ಅರ್ಥಶಾಸ್ತ್ರಜ್ಞರು, ಇವರು ಕೂಡ ಪಬ್ಲಿಕ್ ಫೈನಾನ್ಸ್ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಚೆಂದಾಗಿ ಹೇಳಿದ್ದಾರೆ. ಒಂದು ಪಬ್ಲಿಕ್, ಇವರು ಹೇಳೋಂಗೆ ಪಬ್ಲಿಕ್ ಫೈನಾನ್ಸ್ ಈಸ್ ದಿ ಫಿಸ್ಕಲ್ ಸೈನ್ಸ್ ಅಂತ ಕರೀತಾರೆ ಇವರು. ಫಿಸ್ಕಲ್ ಸೈನ್ಸ್, ಇಟ್ಸ್ policies are fiscal policies. Its problems are fiscal
ಪ್ರಾಬ್ಲಮ್ ಎಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಟೇಲರ್ ಅವರ ಪ್ರಕಾರ, ವಿದ್ಯಾರ್ಥಿಗಳೇ, ಟೇಲರ್ ಅವರ ಪ್ರಕಾರ ಇಲ್ಲಿ ಸಾರ್ವಜನಿಕ ಹಣಕಾಸು ಎಂದರೆ ಇದೊಂದು ಹಣಕಾಸಿನ ವಿಜ್ಞಾನವಾಗಿದೆ. ಇಲ್ಲಿ ಇದರ ಸಾರ್ವಜನಿಕ ಹಣಕಾಸು ಇದು ಹಣಕಾಸಿನ ನೀತಿಯನ್ನು ಮಾಡುತ್ತದೆ ಮತ್ತು ಹಣಕಾಸಿನ ತೊಂದರೆಗಳನ್ನು ಕಾಣ್ತಿರ್ತವೆ. ಸಾರ್ವಜನಿಕ ಹಣಕಾಸನ್ನು ಇವರು ಒಂದು ಹಣಕಾಸಿನ ವಿಜ್ಞಾನ ಎಂದು ಕರೆದಿದ್ದಾರೆ. ಇದರ ನೀತಿಗಳನ್ನ ಹಣಕಾಸಿನ ನೀತಿ ಎಂದು ಕರೆದಿದ್ದಾರೆ. ಇದರ ಸಾರ್ವಜನಿಕ ಹಣಕಾಸಿನ ತೊಂದರೆಗಳು ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಸರಳವಾಗಿ ಹೇಳಿದ್ದಾರೆ. ಪಬ್ಲಿಕ್ ಫೈನಾನ್ಸ್ ಅಂದ್ರೆ ಫಿಸ್ಕಲ್ ಸೈನ್ಸ್ ಅಂತ ಕರೀತಾರೆ. ಇಟ್ಸ್ ಪಾಲಿಸೀಸ್ ಆರ್ ಫಿಸ್ಕಲ್ ಪಾಲಿಸಿ, ಇಟ್ಸ್ ಪ್ರಾಬ್ಲಮ್ಸ್ ಆರ್ ಫಿಸ್ಕಲ್ ಪ್ರಾಬ್ಲಮ್ಸ್ ಅಂತ ಕರೆದಿದ್ದಾರೆ. ಸಾರ್ವಜನಿಕ ಹಣಕಾಸು ಎಂದರೆ, ಇನ್ನೊಮ್ಮೆ ಹೇಳ್ತೀನಿ, ಸಾರ್ವಜನಿಕ ಹಣಕಾಸು ಅಂದರೆ ಇದೊಂದು ಹಣಕಾಸಿನ ವಿಜ್ಞಾನ. ಸಾರ್ವಜನಿಕ ಹಣಕಾಸಿನ ನೀತಿಗಳು ಎಂದರೆ ಇದೊಂದು ಹಣಕಾಸಿನ ನೀತಿಗಳು. ಸಾರ್ವಜನಿಕ ಹಣಕಾಸಿನ ತೊಂದರೆಗಳು ಅಂದರೆ ಹಣಕಾಸಿನ ತೊಂದರೆಗಳು. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸು ಅಂದಾಗ ಹಣಕ್ಕೆ ಸಂಬಂಧಿಸಿದ ವಿಷಯವಾಗಿರುವುದರಿಂದ ಟೇಲರ್ ಅವರು ಇದಕ್ಕೆ ಹಣಕಾಸಿನ ವಿಜ್ಞಾನ ಎಂದು ಕರೆದಿದ್ದಾರೆ. ಸೊ ಇವು 3 ಮುಖ್ಯ ವ್ಯಾಖ್ಯಾನಗಳಾಗಿದ್ದು ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ಸೆಷನ್ನಲ್ಲಿ ವಿದ್ಯಾರ್ಥಿಗಳೇ ನಾವು ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್ ಅಂತ 3 ಅಂಶಗಳನ್ನು ಕಲಿತ್ವಿ. ಸೊ ಇನ್ನೊಮ್ಮೆ ರಿವಿಷನ್ ಆಗಿ ನೋಡ್ಬೋಣ. ಸೊ ಸಮ್ಮರಿ ಅಂತ ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳ ಫಸ್ಟ್ ಪಾಯಿಂಟ್ ನಾವು ಕಲ್ತ್ವಿ. ಪಬ್ಲಿಕ್ ಫೈನಾನ್ಸ್ ರೆಫರ್ಸ್ ಟು ದಿ ಫೈನಾನ್ಸಿಂಗ್ ಆಫ್ ಸ್ಟೇಟ್ ಆಕ್ಟಿವಿಟೀಸ್. ಪಬ್ಲಿಕ್ ಫೈನಾನ್ಸ್ ಅಂದ್ರೆ ಏನು? ಪಬ್ಲಿಕ್ ಫೈನಾನ್ಸ್ refers to the financing of state activities. ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ವಿ, ಸಾರ್ವಜನಿಕ ಹಣಕಾಸು ಅಂದರೆ ಇವತ್ತು ವಿಶ್ವವ್ಯಾಪ್ತಿ ಪರಿಗಣನೆ ಆಗಿದೆ. ಅಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಮುಖ್ಯವಾಗಿ ನಾವು ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು ಅಂತ ನಾವು ಕರೆದ್ವಿ ವಿದ್ಯಾರ್ಥಿಗಳು. ಎರಡನೇ ಪಾಯಿಂಟ್, ಸಾರ್ವಜನಿಕ ಹಣಕಾಸಿನಲ್ಲಿ ಮುಖ್ಯವಾಗಿ ನಾವು ನೋಡ್ತಿದ್ವಿ ಪಬ್ಲಿಕ್ ರೆವಿನ್ಯೂ ಅಂದ್ರೆ ಸಾರ್ವಜನಿಕ ಆದಾಯ. ಮುಂದೆ ಇದನ್ನು ಕಲಿತೀವಿ. ಪಬ್ಲಿಕ್ ರೆವಿನ್ಯೂ ಅನ್ನು ಡೀಟೇಲ್ಡ್ ಆಗಿ ಕಲಿತೀವಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಸಾರ್ವಜನಿಕ ಆದಾಯ, ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮತ್ತು ಪಬ್ಲಿಕ್ ಡೆಪ್ಟ್ ಆರ್ ದಿ major constituents of public finance. ವಿದ್ಯಾರ್ಥಿಗಳು, ಸಾರ್ವಜನಿಕ ಹಣಕಾಸಿನಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲ, ಇವು 3 ಮುಖ್ಯ ವಿಷಯಗಳು ನಾವು ಸಾರ್ವಜನಿಕ ಹಣಕಾಸಿನಲ್ಲಿ ಕಾಣ್ತೇವೆ. ಮೂರನೇ ಮುಖ್ಯ ವಿಷಯ ನಾವು ವಿದ್ಯಾರ್ಥಿಗಳೇ ಡೆಫಿನೇಷನ್ ಅಲ್ಲಿ ನಾವು ನೋಡಿದಾಗ ಪಬ್ಲಿಕ್ ಫೈನಾನ್ಸ್ ನಲ್ಲಿ ನಾವು ಮುಖ್ಯವಾಗಿ ಇವು 3 ಅಂಶಗಳನ್ನು ನೋಡಿದ್ವಿ. ಡಾಲ್ಟನ್ ಅವರು, ಟೇಲರ್ ಅವರು ಹಾಗೂ ಮಸ್ಗ್ರೆ ಅವರು ಮುಖ್ಯವಾಗಿ ಸಾರ್ವಜನಿಕ ಹಣಕಾಸು ಎಂದರೆ ದೇಶದ ಅಥವಾ ಸರ್ಕಾರದ ಆದಾಯ, ವೆಚ್ಚ ಮತ್ತು ಅದರ ನಿರ್ವಹಣೆ ಅಂತ ಹೇಳ್ತಾ ಇದ್ರು. ಸರ್ಕಾರದ ಆದಾಯ, ವೆಚ್ಚ ಮತ್ತು ಇವುಗಳ ನಡುವಿನ ಹೊಂದಾಣಿಕೆಗೆ ನಾವೇನಂತೀವಿ ಪಬ್ಲಿಕ್ ಫೈನಾನ್ಸ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಮುಖ್ಯವಾಗಿ ಅಲ್ಲಿ ನಾವು 3 ವಿಷಯಗಳನ್ನು ಗಮನಿಸಿದ್ವಿ. ಲಾಸ್ಟ್ ಆಗಿ ವಿದ್ಯಾರ್ಥಿಗಳೇ, ಇವತ್ತು ಪಬ್ಲಿಕ್ ಫೈನಾನ್ಸ್ ಹ್ಯಾಸ್ ಎ ವೈಡರ್ ಸ್ಕೋಪ್ ಅಂತ ನಾವು ನೋಡ್ತೀವಿ. ಪಬ್ಲಿಕ್ ಫೈನಾನ್ಸ್ ಹ್ಯಾಸ್ ಎ ವೈಡರ್ ಸ್ಕೋಪ್, ಇದರ ವ್ಯಾಪ್ತಿ ವಿಶಾಲವಾಗಿದೆ ಅನ್ನುವಂಥದ್ದು ನಾವು ತಿಳ್ಕೊಂಡ್ವಿ. ಇವತ್ತು ಇಟ್ಸ್ ಸ್ಟಡೀಸ್ ವಿದ್ಯಾರ್ಥಿಗಳ ಇಟ್ ಸ್ಟಡೀಸ್ ದಿ ಇಂಪ್ಯಾಕ್ಟ್ ಆಫ್ ಗವರ್ಮೆಂಟ್ ಪಾಲಿಸೀಸ್ ಆನ್ ದಿ
ಎಕನಾಮಿ. ಯಾಕೆ ನಾವು ಸಾರ್ವಜನಿಕ ಹಣಕಾಸನ್ನು ಕಲಿಬೇಕಂದ್ರೆ, ಪಬ್ಲಿಕ್ ಫೈನಾನ್ಸ್ ಯಾಕೆ ಕಲಿಬೇಕಂದ್ರೆ, ಪಬ್ಲಿಕ್ ಫೈನಾನ್ಸ್ ಇವತ್ತು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ, ಅದರ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಇದರ ಒಂದು ಅಧ್ಯಯನ ಯಾವ ತರ ಸರ್ಕಾರದ ನೀತಿಗಳು ಇದರ ಅಧ್ಯಯನದಿಂದ ನಾವು ಏನು ತಿಳಿದು ಬರ್ತದಂದ್ರೆ, ಸಾರ್ವಜನಿಕ ಹಣಕಾಸು ಯಾವ ತರ ಅರ್ಥವ್ಯವಸ್ಥೆಯ ಮೇಲೆ ತನ್ನ ಒಂದು ಛಾಪನ್ನು ಮೂಡಿಸಿದೆ, ತನ್ನ ಪ್ರಭಾವವನ್ನು ಹೇಗೆ ಬೀರಿದೆ ಎಂಬುದನ್ನು ತಿಳ್ಕೋಬೇಕಂದ್ರೆ ನಮಗೆ ಪಬ್ಲಿಕ್ ಫೈನಾನ್ಸ್ನ ಜ್ಞಾನ ಬೇಕು ವಿದ್ಯಾರ್ಥಿಗಳು. ಸೊ ಸರ್ಕಾರದ ಆದಾಯ ಏನು, ವೆಚ್ಚ ಏನು, ಅದರ ಹೊಂದಾಣಿಕೆ ಹೆಂಗೆ ಮಾಡ್ಕೋತದೆ ಅನ್ನುವಂಥದ್ದೇ ತಿಳಿಯೋದೇ ಪಬ್ಲಿಕ್ ಫೈನಾನ್ಸ್ ಆಗಿದೆ ವಿದ್ಯಾರ್ಥಿಗಳು. ಸೊ ಇಲ್ಲಿಗೆ ಈ ಒಂದು ಸೆಷನ್ ಅನ್ನು ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ಪ್ರಥಮ ಸೆಷನ್ನಲ್ಲಿ ಮೀನಿಂಗ್, ಡೆಫಿನಿಷನ್ ಮತ್ತು ಇಂಟ್ರಡಕ್ಷನ್ ಬಗ್ಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅನ್ಕೊಳ್ತೇನೆ. ಸೊ ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.